ಓಂ ಶ್ರೀ ಸತ್ ಉಪಾಸಿಯೇ ನಮಃ ಶ್ರೀಮಾತ್ರೇ ನಮಃ. ಇವತ್ತಿನ ದಿನ ಭವಿಷ್ಯ, ವಿಶೇಷವಾಗಿ 20/7/2026 ಸೋಮವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸದ ಶುಕ್ಲ ಪಕ್ಷದ ಸಪ್ತಮ ತಿಥಿ ಇರ್ತಕ್ಕಂಥದ್ದು ಸೋಮವಾರ. ಹಸ್ತ ನಕ್ಷತ್ರದ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ ಏನೆಲ್ಲ ಪ್ರಭಾವ ಮತ್ತು ಪರಿಣಾಮವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ನೋಡೋಣ ಮುಂದಿನ ಭಾಗದಲ್ಲಿ ದ್ವಾದಶ ರಾಶಿಗಳಿಗೆ ಸಂಬಂಧಪಟ್ಟಂತೆ. ಬಟ್ ಇವತ್ತಿನ ರಾಹುಕಾಲ ನೋಡಿದಾಗ 7:42 9:18 ಇರ್ತಕ್ಕಂಥದ್ದು. ಗುಳಿಕ ಕಾಲವನ್ನು ನೋಡಿದಾಗ 2:05 3:41 ಇರ್ತಕ್ಕಂಥದ್ದು. ಯಮಗಂಡ ಕಾಲವನ್ನು ನೋಡಿದಾಗ 10:54 12:30 ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಹಸ್ತ ನಕ್ಷತ್ರದ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ ಸ್ವನಕ್ಷತ್ರದ ಸಂಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಏನೆಲ್ಲ ಪ್ರಭಾವ ಮತ್ತು ಪರಿಣಾಮವನ್ನು ನೋಡಬಹುದು ಅಂತಕ್ಕಂಥ ರೀತಿ ನೋಡಿದಾಗ ಮೇಷರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಹಸ್ತ ನಕ್ಷತ್ರದ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥ ಚಂದ್ರ ಸ್ವನಕ್ಷತ್ರದ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಮೇಷರಾಶಿನವರಿಗೆ ಏನೆಲ್ಲ ಪರಿಣಾಮ ಮತ್ತು ಪ್ರಭಾವವನ್ನು ನೋಡಬಹುದು ಅಂತಕ್ಕಂಥ ರೀತಿ ನೋಡಿದಾಗ ಸಾಮಾನ್ಯವಾಗಿ ಏನೋ ಮಾನಸಿಕವಾಗಿ ತುಂಬ ಸೆನ್ಸಿಟಿವ್ ಆಗಿ ಕೆಲವೊಂದು ತೀರ್ಮಾನಗಳು ಅಥವಾ ಆಲೋಚನೆಗಳು ಬರುವಂಥ ಸಂದರ್ಭಗಳಿರ್ತದೆ. ತಾಯಿಯೊಂದಿಗೆ ಸ್ವಲ್ಪ ಮನಸ್ತಾಪಗಳನ್ನು ಅಥವಾ ತಾಯಿಯೊಂದಿಗೆ ಸ್ವಲ್ಪ ತಾಯಿಗೆ ಬೇಸರವಾಗುವಂಥ ರೀತಿಯಲ್ಲಿ ನಿಮ್ಮ ನಡವಳಿಕೆಗಳಿರ್ತಕ್ಕಂಥ ಒಂದು ಪರಿಸ್ಥಿತಿಯೋ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಆರ್ಥಿಕವಾದಂಥ ಸ್ಥಿತಿ ಪರವಾಗಿಲ್ಲ, ಸಾಲ ಮಾಡಿ ಆದ್ರೂ ಕೂಡ ಹಣಕಾಸಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಇದ್ದಂಥ ಮುಗ್ಗಟ್ಟುಗಳನ್ನು ಬಗೆಹರಿಸಿಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಬಾಧಕಾಧಿಪತಿಯ ದೃಷ್ಟಿ ಇದೆ, ಹಾಗಾಗಿ ತೃಪ್ತಿ ಇರೋದಿಲ್ಲ. ಏನು ಮಾಡೋದಕ್ಕೂ ಕೂಡ ಸ್ವಲ್ಪ ಆಸಕ್ತಿಗಳಿರೋದಿಲ್ಲ. ಸ್ವಲ್ಪ ಮಂದತ್ವ ಅಂತಕ್ಕಂಥದ್ದು ಮನಸ್ಸಿಗೆ ಮೂಡುವಂಥದ್ದು. ಏನು ಮಾಡಿದ್ರೂ ಇಷ್ಟೇ ಅನ್ನೋ ರೀತಿಯಾದಂಥ ಅಸಮಾಧಾನಗಳು ಅಂತಕ್ಕಂಥದ್ದು ಬರುವಂಥದ್ದು. ನಾಳೆ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಕೆಲಸ ಮಾಡಿದ್ರೂ ಕೂಡ ಅದರಿಂದ ಪ್ರಗತಿ ಆಗ್ತಾ ಇಲ್ಲ, ಅಥವಾ ಅದರ ಫಲಾಫಲಗಳು ನಿಮಗೆ ಸಿಗ್ತಾ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಡಿಸ್ಟರ್ಬ್ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ ಅಥವಾ ದಾಂಪತ್ಯ ಸೌಖ್ಯದಲ್ಲಿ ನಿರಾಸಕ್ತಿಗಳು ಮೂಡುವಂಥ ಸಂದರ್ಭಗಳು ನಿರ್ಮಾಣವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆರೋಗ್ಯಕ್ಕೆ ಮಾನಸಿಕವಾದಂಥ ಕೆಲವೊಂದು ತೊಳಲಾಟಗಳನ್ನು ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಅಂಥ ಗಂಭೀರವಾದ ಸಮಸ್ಯೆಗಳನ್ನೇ ಎದುರಿಸ್ತಕ್ಕಂಥ ಸಾಧ್ಯತೆಗಳು ಇರೋದಿಲ್ಲ. ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಪರಿಹಾರವನ್ನು ನೋಡಿದಾಗ ಕುಲದೇವತೆಗೆ ಸಜ್ಜಿಗೆ ಪ್ರಸಾದವನ್ನು ನೈವೇದ್ಯವನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವೃಷಭ ರಾಶಿನವರಿಗೆ ಮಕ್ಕಳಿಂದ ಸಹಾಯ ಮತ್ತು ಸಹಕಾರಗಳು ಸಿಗುವಂಥದ್ದು. ಪ್ರಯಾಣದಲ್ಲಿ ಅನುಕೂಲಕರವಾದಂಥ ವಾತಾವರಣ. ಉದ್ಯೋಗ ವ್ಯಾಪಾರ ವ್ಯವಹಾರಗಳು ತುಂಬ ಚೆನ್ನಾಗಿ ಆಗುವಂಥದ್ದು. ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವ್ರಿಗೆ ತುಂಬ ಅನುಕೂಲ ಅಂತಕ್ಕಂಥದ್ದು. ಆರ್ಥಿಕ ಉಳಿತಾಯವೂ ಕೂಡ ಆಗುವಂಥದ್ದು. ಲಾಭದಲ್ಲೂ ಕೂಡ ಸ್ವಲ್ಪ ಚೇತರಿಕೆಯನ್ನು ಕಾಣ್ತಕ್ಕಂಥ ಸಾಧ್ಯತೆ. ಆರೋಗ್ಯದಲ್ಲಿ ಸುಧಾರಣೆಗಳನ್ನು ಕಾಣ್ತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಇರುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ವೃಷಭ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪ್ರೀತಿ ಪಾತ್ರರಿಂದ ಸಹಕಾರ ಸಿಗುತ್ತೆ, ಮಕ್ಕಳಿಂದ ಸಹಕಾರಗಳು ಸಿಗುವಂಥ ಲಕ್ಷಣಗಳಿರ್ತದೆ, ಸಂಗಾತಿಯಿಂದ ಸಹಕಾರಗಳು ಸಿಗುವಂಥದ್ದು, ಶುಭ ಕಾರ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಒಂದು ಶುಭ ವಾರ್ತೆಗಳು ಬರುವಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು. ಮಕ್ಕಳ ಜೀವನದಲ್ಲಿ ಏನೋ ಒಂದು ಬದಲಾವಣೆಗಳಾಗುತ್ತೆ ಅನ್ನೋ ರೀತಿಯಾದಂಥ ಭರವಸೆಗಳು ಮೂಡುವಂಥ ಸಾಧ್ಯತೆಗಳು. ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಯಾವುದೋ ಪುಣ್ಯ ಫಲಗಳು ಪ್ರಾಪ್ತಿಯಾಗತ್ತೆ. ಯಾಕಂದರೆ ಪೂರ್ವ ಪುಣ್ಯಾಧಿಪತಿಯಾದಂಥವನ ಬಲ ಚೆನ್ನಾಗಿದೆ. ಅದರ ಜೊತೆಯಲ್ಲಿ ಅದೃಷ್ಟ ಅಂತಕ್ಕಂಥದ್ದು ಎಲ್ಲೋ ಕೈ ಹಿಡಿತಕ್ಕಂಥ ಸಂದರ್ಭಗಳು ಬರುತ್ತೆ. ಈ ಒಂದು ದಿವಸ ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಗೋಧಿಯನ್ನು ದಾನ ಮಾಡ್ತಕ್ಕಂಥದ್ರಿಂದ ದೋಷದ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡೋದಕ್ಕೆ ದಾರಿಯಾಗ್ತದೆ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ಥಿರ ಆಸ್ತಿಯಿಂದ ಧನಾಗಮನ, ವಾಹನದಿಂದ ಧನಾಗಮನವಾಗ್ತಕ್ಕಂಥದ್ದು, ತಾಯಿಯ ಸಹಕಾರದಿಂದ ಧನಾಗಮನವಾಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು, ವಿದ್ಯಾ ಪ್ರಗತಿಯನ್ನು ನೋಡ್ತಕ್ಕಂಥ ಸಂದರ್ಭಗಳು ಬರುವಂಥದ್ದು, ವ್ಯಾಜ್ಯಗಳಲ್ಲಿ ಸ್ವಲ್ಪ ಜೀವನ ಸಾಧಿಸ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಬರುವಂಥ ಸಾಧ್ಯತೆಗಳು ಇರುತ್ತೆ. ಆದರೆ ಒಂದು ಸಣ್ಣದಾಗಿ ಭಾವನಾತ್ಮಕವಾದಂಥ ತೀರ್ಮಾನಗಳಲ್ಲಿ ಸ್ವಲ್ಪ ಸೋಲುಗಳಾಗುವಂಥ ಸಂದರ್ಭಗಳು ಬರುವಂಥದ್ದು. ಅದರ ಜೊತೆಯಲ್ಲಿ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಈ ಜಾಯಿಂಟ್ಸ್ ಪೇನು, ಕಾಲು ನೋವು, ಉಸಿರಾಟಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಡಸ್ಟ್ ಅಲರ್ಜಿ,
ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರ್ತಕ್ಕಂಥದ್ದು, ಲಿವರಿಗೆ ಸಂಬಂಧಪಟ್ಟ ಸಮಸ್ಯೆ ಇರ್ತಕ್ಕಂಥದ್ದು, ಇಲ್ಲೆಲ್ಲೋ ಸಣ್ಣದಾಗಿ ನಿಮಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಅಥವಾ ಹೆಚ್ಚಾಗುವಂಥ ಪರಿಸ್ಥಿತಿಯನ್ನು ತಂದು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಸ್ಪಷ್ಟವಾಗಿ ತೋರಿಸ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಮಿಥುನ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಶಿವಯ್ಯನಿಗೆ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡತಕ್ಕಂಥ ಪ್ರಯತ್ನ ಮಾಡಿ, ಅದ್ಭುತವಾದಂಥ ಫಲ ನಿಮ್ಮದಾಗುತ್ತೆ. ಇನ್ನು ಕಟಕ ರಾಶಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ತಕ್ಕ ಮಟ್ಟಿಗೆ ಪರಿಪೂರ್ಣ ಇಲ್ಲ ಅಂದ್ರೂ ಒಂದು 30% ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಖರ್ಚುಗಳು ಜಾಸ್ತಿ ಬರುತ್ತೆ. ವಿದೇಶಿಯಾನ, ದೂರ ಪ್ರಯಾಣವನ್ನು ಮಾಡತಕ್ಕಂಥ ಸಂದರ್ಭಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಎರಡನೇ ಮದುವೆ ಆಗಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನ, ಅಥವಾ ಈಗಿರ್ತಕ್ಕಂಥ ಸಂಸಾರದ ಜಂಜಾಟದಿಂದ ಮುಕ್ತರಾಗಬೇಕು, ಬಿಡುಗಡೆ ಹೊಂದಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ಒಂಟಿಯಾಗಿ ಕಾಲವನ್ನು ಕಳೀತಕ್ಕಂಥ ಸಂದರ್ಭಗಳು, ಮೋಕ್ಷ ಪ್ರಭಾವ, ಯಾವುದೆಂಗಲಾರ ಇಲ್ಲಪ್ಪ ನಾನು ನೆಮ್ಮದಿಯಾಗಿದ್ದರೆ ಸಾಕು ಅನ್ನೋ ರೀತಿಯಾದಂಥ ಒಂದು ಆಲೋಚನೆಗಳು ಬರ್ತಕ್ಕಂಥದ್ದು, ಸ್ಥಿರಾಸ್ತಿ ಮಾರಾಟಗಾರರಿಗೆ ಅನುಕೂಲವಾಗ್ತಕ್ಕಂಥದ್ದು ಅಥವಾ ಪೂರಕವಾದಂಥ ವಾತಾವರಣ ನಿರ್ಮಾಣವಾಗುವಂಥ ಸಂದರ್ಭಗಳೆಲ್ಲವೂ ಕೂಡ ಕಾಣ್ತದೆ. ಲಾಭದವೂ ಕೂಡ ಅಷ್ಟಕ್ಕಷ್ಟೇ, ಉಳಿತಾಯವೂ ಕೂಡ ಅಷ್ಟಕ್ಕಷ್ಟೇ. ತೃಪ್ತಿ ಇರೋದಿಲ್ಲ, ಬಟ್ ಇರುತ್ತೆ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಎಕ್ಸಾಮ್ ಏನಾದ್ರು ಅಟೆಂಡ್ ಮಾಡ್ತಾ ಇದ್ದಾರೆ ಅಂತಂದರೆ ಸಣ್ಣದಾಗಿ ಏನೋ ನಿಮ್ಮದೇ ಆದಂಥ ಕೆಲವೊಂದು ಸ್ವಯಂಕೃತ ಅಪರಾಧವೋ ಅಥವಾ ಮರವಿನ ಪ್ರಭಾವವೋ ಅಥವಾ ನೀವು ಆಸಕ್ತಿಗಳನ್ನು ತೋರಿಸ್ತಲೇ ಇರ್ತಕ್ಕಂಥದ್ರಿಂದ ಇಂಟರ್ವ್ಯೂಗಳಲ್ಲಿ ಸ್ವಲ್ಪ ಹಿನ್ನಡೆಗಳನ್ನು ತಂದುಕೊಡ್ತಕ್ಕಂಥ ಸ್ಥಿತಿಯನ್ನು ಕಟಕ ರಾಶಿನ ನೋಡ್ತೀರಿ. ಪರಿಹಾರದ ವಿಚಾರ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಕುಟುಂಬಕ್ಕೋಸ್ಕರವಾಗಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ ಮತ್ತು ಸ್ವಲ್ಪ ಕುಟುಂಬದ ಒಳಗಡೆನೆ ಏನೋ ಸಣ್ಣದಾಗಿ ತುಂಬ ಉತ್ಸಾಹ ಅಥವಾ ತುಂಬ ಒಂದು ರೀತಿಯಾದಂಥ ಖುಷಿಯಾದಂಥ ವಾತಾವರಣ ನಿರ್ಮಾಣವಾಗುವಂಥ ಸಂದರ್ಭಗಳು ಬರ್ತದೆ. ಅದರ ಜೊತೆಯಲ್ಲಿ ಲಾಭವೂ ಕೂಡ ಚೇತರಿಕೆಯನ್ನು ಕಾಣುತ್ತದೆ. ಆರ್ಥಿಕವಾಗಿ ತಕ್ಕ ಮಟ್ಟಿಗೆ ಸಣ್ಣ ಪ್ರಮಾಣದಲ್ಲಿ ಉಳಿತಾಯವನ್ನು ಕೂಡ ಮಾಡಿಕೊಳ್ತಕ್ಕಂಥ ಸನ್ನಿವೇಶಗಳು ಬರುವಂಥದ್ದು. ಮಾನಸಿಕವಾಗಿ ಒಂದು ಸಣ್ಣದಾಗಿ ಮಂಕು ಕವಿದ ವಾತಾವರಣ, ಯಾರಿಂದ ಶತ್ರುಗಳ ಚಿಂತೆನೋ, ಸಾಲದ ಚಿಂತೆಯನ್ನೋ, ಅಥವಾ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥ ಇರಿಟೇಟ್ಗಳಿಂದಲೋ, ಅಥವಾ ನಿಮ್ಮ ಸಂಗಾತಿ ಮಾಡ್ತಕ್ಕಂಥ ಕೆಲವೊಂದು ಇರಿಟೇಟ್ಗಳಿಂದಲೋ ಸ್ವಲ್ಪ ಮಾನಸಿಕವಾಗಿ ಏನಪ್ಪ ಹಿಂಗಾಯಿತು, ಯಾಕಪ್ಪ ಹಿಂಗೆ ಮಾಡ್ತಾರೆ, ನಾನೇ ಸರಿ ಇಲ್ವಾ ಅನ್ನೋ ರೀತಿಯಾದಂಥ ಆಲೋಚನೆಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವಿದ್ಯಾ ಪ್ರಗತಿಯನ್ನು ನೋಡ್ತಕ್ಕಂಥ ಸ್ಥಿತಿ ಇದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಮಕ್ಕಳಿಂದ ಸಹಕಾರ ಸಿಗೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಈ ಒಂದು ದಿವಸ ಸಿಂಹರಾಶಿನವರಿಗೆ ಇರ್ತದೆ. ಮೃತ್ಯುಂಜಯನ ಮಂತ್ರವನ್ನು, ಯಾಕಂದರೆ ಅಷ್ಟಮದಲ್ಲಿರ್ತಕ್ಕಂಥ ಶನಿಯ ದೃಷ್ಟಿ ನೇರವಾಗಿ ಚಂದ್ರನ ಮೇಲಿರ್ತಕ್ಕಂಥದ್ದಾಗಿರೋದ್ರಿಂದ ಮೃತ್ಯುಂಜಯನ ಮಂತ್ರವನ್ನು ಜಪಿಸ್ತಕ್ಕಂಥದ್ದು ಬಹಳ ಸೂಕ್ತ ಸಿಂಹರಾಶಿನವ್ರಿಗೆ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವೇನಾಗುತ್ತೆ, ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳು, ಕೆಲಸ ಕಾರ್ಯಗಳು ಸುಸೂತ್ರವಾಗುವಂಥದ್ದು, ರಾಜಯೋಗ ಪ್ರಾಪ್ತಿ ಅಂತಕ್ಕಂಥ ರೀತಿಯಲ್ಲಿ ನೀವು ಕೆಲಸ ಮಾಡದಿದ್ದೂ ಕೂಡ ಅದರ ಪ್ರತಿಫಲ ಅಂತಕ್ಕಂಥದ್ದು ನಿಮಗೆ ಸಿಗುವಂಥ ಸಂದರ್ಭಗಳು ನಿರ್ಮಾಣವಾಗುತ್ತದೆ. ಯಾರೋ ಕೆಲಸ ಮಾಡ್ತಾರೆ, ಅದರ ಒಂದು ಕ್ರೆಡಿಟ್ ಅನ್ನುವಂಥದ್ದು ನಿಮಗೆ ಸಿಗುವಂಥ ಸಂದರ್ಭಗಳು, ಈ ರೀತಿಯಾದಂಥ ವಾತಾವರಣ, ಒಟ್ಟಿಗೆ ಗೌರವಯುತವಾದಂಥ ಬದುಕು ಇವತ್ತಿನ ದಿವಸ ಸಿಗುವಂಥ ಸಂದರ್ಭ. ಗೌರವಯುತವಾದಂಥ ಬದುಕಿರುತ್ತೆ. ಕೆಲವರಿಗೆ ಹಣಕಾಸಿನ ಸ್ಥಿತಿ ಡೋಲಾಯಮಾನ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಕೂಡ ಹಣಕಾಸಿನ ಒದ್ದಾಟ ಅಥವಾ ತಿಸ್ರ ಅಥವಾ ಬಂದಂಥ ಅವಕಾಶ ಕೈ ತಪ್ಪುವಂಥ ಸನ್ನಿವೇಶಗಳು, ಮಿತ್ರರಿಂದ ಎಲ್ಲೋ ಸಣ್ಣದಾಗಿ ಆರ್ಥಿಕವಾದಂಥ ಸಮಸ್ಯೆಗೆ ಸಿಲುಕಾಕೊಳ್ತಕ್ಕಂಥದ್ದು, ಅಥವಾ ಮಿತ್ರರಿಂದ ಆರ್ಥಿಕ ಉಳಿತಾಯ ಆಗುವಂಥದ್ದು ಆಗುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ, ಬಂಧು ವಿರೋಧಗಳನ್ನು ಕಟ್ಟಿಕೊಳ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಶುಭ ಕಾರ್ಯ ಪ್ರಯತ್ನ ಅಂತಕ್ಕಂಥದ್ದು ಸ್ವಲ್ಪ ಹಿನ್ನಡೆಯಿಂದ ಕೂಡಿರ್ತದೆ. ದಾಂಪತ್ಯ ಸೌಖ್ಯ ಅಂತಕ್ಕಂಥದ್ದು ಅಷ್ಟೊಂದು ತೃಪ್ತಿಕರವಾಗಿ ಇರೋದಿಲ್ಲ ಅಂತಕ್ಕಂಥದ್ದು, ಏನೋ ಕಲಹ, ಮನಸ್ತಾಪ, ಮಾನಸಿಕವಾದಂಥ ಒತ್ತಡ ದಾಂಪತ್ಯದಿಂದ ನಿಮಗೆ ಸಿಗುವಂಥ ಸಂದರ್ಭಗಳು ಬರ್ತದೆ. ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಲಕ್ಷ್ಮೀ ನರಸಿಂಹಸ್ವಾಮಿಯ ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ಕನ್ಯಾ ರಾಶಿನವರು ನೋಡಬಹುದು. ಚಿಂತೆ ಮಾಡುವಂಥ ಅವಶ್ಯಕತೆಗಳು ಬೇಡ. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ದೂರ ಪ್ರದೇಶದಲ್ಲೋ ಅಥವಾ ವಿದೇಶದಲ್ಲೋ ಎಲ್ಲೋ ಅವಕಾಶಗಳನ್ನು ಹುಡುಕ್ತಾ ಇದ್ದೀರಿ, ಖಂಡಿತ ಅನುಕೂಲವಾಗುತ್ತೆ. ಭಾಗ್ಯೋದಯದ ಒಂದು ಪರ್ವ ಅಂತಕ್ಕಂಥ ರೀತಿಯಲ್ಲಿ
ಅದೃಷ್ಟದ ಒಂದು ಪರ್ವ ಅಂತಕ್ಕಂಥ ರೀತಿಯಲ್ಲಿ ಪರಿವರ್ತನೆ ಅಥವಾ ಪರಿಗಣನೆಯಾಗುವಂಥ ಸಂದರ್ಭ. ಕೆಲಸ ಕಾರ್ಯಗಳು ಉತ್ತಮವಾಗಿ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಕಾಣ್ತದೆ. ದಾಂಪತ್ಯ ಸೌಖ್ಯ ಅಂತಕ್ಕಂಥದ್ದು ತುಂಬ ತೃಪ್ತಿಕರವಾದಂಥ ವಾತಾವರಣದಿಂದ ಕೂಡಿರ್ತಕ್ಕಂಥ ಸಾಧ್ಯತೆಗಳು, ರೋಗಬಾಧೆಯಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳು ಬರುವಂಥದ್ದು, ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ ಆಲೋಚನೆಗಳು ಬರ್ತಕ್ಕಂಥದ್ದು, ಬೇಡ ಇನ್ನೂ ಚೆನ್ನಾಗಿರುವಂಥ ಅಥವಾ ಸಂಬಳ ಜಾಸ್ತಿ ಬರುವಂಥ ರೀತಿಯಲ್ಲಿ ಏನಾದರೂ ಅಥವಾ ಇನ್ಕಮ್ ಜಾಸ್ತಿ ಬರುವಂಥ ರೀತಿಯಲ್ಲಿ ಏನಾದರೂ ಪ್ರಯತ್ನವನ್ನು ಮಾಡೋಣ ಅನ್ನೋ ರೀತಿಯಾದಂಥ ಆಲೋಚನೆಗಳು ಬರುವಂಥ ಸಂದರ್ಭ, ಸ್ವಂತ ಉದ್ಯಮ ವ್ಯಾಪಾರದ ವ್ಯವಹಾರದ ಕಡೆಗೆ ಅಥವಾ ಎಲ್ಲೋ ಇನ್ವೆಸ್ಟ್ ಮಾಡಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನಗಳು ಹೆಚ್ಚಾಗಿ ಬರುವಂಥ ಸಾಧ್ಯತೆಗಳು, ಆರ್ಥಿಕವಾದಂಥ ಸ್ಥಿತಿಗತಿಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬರ್ತದೆ. 100 ಬಂದರೆ 200 ಖರ್ಚು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುವಂಥ ಸಂದರ್ಭ, ಉಳಿತಾಯ ಇಲ್ಲದೇ ಇರ್ತಕ್ಕಂಥ ವಾತಾವರಣ ನಿರ್ಮಾಣವಾಗುವಂಥ ಸಾಧ್ಯತೆಗಳು, ಶತ್ರುದಮನವಾಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಯಾರ್ಯಾರು ಕೆಡುಕನ್ನು ಮಾಡಿರ್ತಾರೋ ಅಥವಾ ಕೇಡನ್ನು ಮಾಡಿರ್ತಾರೋ ಅವರಿಗೆ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಶತ್ರುಗಳ ವಿರುದ್ಧವಾಗಿ ಒಂದು ರೀತಿಯಾದಂಥ ನಿಮಗೆ ಪ್ಲಸ್ ಆಗುವಂಥ ಒಂದು ಘಟನೆಗಳು ನಡೀತಕ್ಕಂಥ ಸಾಧ್ಯತೆಗಳೆಲ್ಲ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ತುಲಾ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸೂರ್ಯ ನಮಸ್ಕಾರವನ್ನು ಮಾಡೋದ್ರಿಂದ ದೋಷದ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಆಕಸ್ಮಿಕವಾದಂಥ ಅವಕಾಶ, ರಾಜಯೋಗ ಅಂತಕ್ಕಂಥದ್ದು ಪ್ರಾಪ್ತಿಯಾಗುವಂಥ ಸನ್ನಿವೇಶಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಭೂಮಿ ವ್ಯವಹಾರಗಳು ಸ್ವಲ್ಪ ಚಿಂತೆಗೀಡು ಮಾಡಬಹುದಂಥ ಸಂದರ್ಭ, ಅಥವಾ ಬಂಧುಗಳಿಂದ ಆಗ್ತಕ್ಕಂಥ ಭಾವನೆಗಳಿಗೆ ಒಡನೆ ಸ್ವಲ್ಪ ಆಟ ಆಡೋದ್ರಿಂದ ಬಂಧುಗಳು ಅಥವಾ ನಿಮ್ಮ ನೆರೆಹೊರೆಯವರು ನಿಮ್ಮ ಪ್ರೀತಿ ವಿಶ್ವಾಸ ಭಾವನೆಗಳ ಜೊತೆಯಲ್ಲಿ ಆಟ ಆಡ್ತಾರೆ. ಆ ರೀತಿ ಕೆಲವರು ಇರ್ತಾರೆ. ಅದರಿಂದ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ನೋವನ್ನು ಅನುಭವಿಸತಕ್ಕಂಥದ್ದು ಅಥವಾ ಒಂಥರ ಹಿಂಸೆಗೆ ಒಳಗಾಗುವಂಥ ಸಂದರ್ಭ, ಬೇರೆಯವರು ಮಾಡತಕ್ಕಂಥ ಕುತಂತ್ರಗಳಿಂದ ನೀವು ಹಿಂಸೆ ಪಡ್ತಕ್ಕಂಥ ಅಥವಾ ಹಿಂಸೆಗೆ ಒಳಗಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಲಾಭವೂ ಆಗ್ತದೆ, ತಕ್ಕ ಮಟ್ಟಿಗೆ ಉಳಿತಾಯವೂ ಕೂಡ ಮಾಡುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಅದರಲ್ಲೂ ಕೂಡ ಈ ರಿಸರ್ಚ್ ಲೈನು, ಡಾಕ್ಟ್ರು, ಸೈಂಟಿಸ್ಟ್ಗಳು ಅಥವಾ ತುಂಬ ಇಂಜಿನಿಯರ್ಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಈ ರಿಸರ್ಚ್ ಲೈನ್ ಯಾರ್ಯಾರು ಇರ್ತಾರೋ ಅವರೆಲ್ಲರಿಗೂ ಕೂಡ, ಮೆಡಿಕಲ್ ಲೈನ್ ಯಾರ್ಯಾರು ಇರ್ತಾರೋ ಅವರೆಲ್ಲರಿಗೂ ಕೂಡ ಅನುಕೂಲದ ಒಂದು ಸ್ಥಿತಿ ಅಂತಕ್ಕಂಥದ್ದು. ಆಯುರ್ವೇದಿಕ್ ಮಾಡುವಂಥವ್ರಿಗೆ ತುಂಬ ಅದ್ಭುತವಾದಂಥ ಯೋಗ ಫಲ. ಪೂರ್ವಾರ್ಜಿತವಾಗಿ ಅಂದರೆ ವಂಶಪಾರಂಪರ್ಯವಾಗಿ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ವೃತ್ತಿ ಏನಿರ್ತದಲ್ಲ ಆ ವೃತ್ತಿಪರರಿಗೆ ಅನುಕೂಲವಾಗ್ತಕ್ಕಂಥ ಸ್ಥಿತಿ, ಸ್ವಲ್ಪ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣತಕ್ಕಂಥ ಸನ್ನಿವೇಶಗಳು, ಸಾಲವನ್ನು ತೀರಿಸುವಂಥದ್ದು ಅಥವಾ ಸಾಲಗಾರರ ಕಾಟದಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳು ಕೂಡ ಕಂಡು ಬರ್ತದೆ. ಚಿಂತೆ ಮಾಡುವಂಥದ್ದು ಬೇಡ. ಹೈಯರ್ ಎಜುಕೇಷನ್ ತೀರ್ಮಾನವನ್ನು ತೆಗೆದುಕೊಳ್ಳೋದಾದರೆ ಸ್ವಲ್ಪ ಜಾಗ್ರತೆಯಿಂದ ತೆಗೆದುಕೊಳ್ಳಿ. ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಶಿವನಾಮ ಸ್ಮರಣೆಯನ್ನು ಮಾಡೋದ್ರಿಂದ ತುಂಬ ಅದ್ಭುತವಾದಂಥ ಫಲ ನಿಮ್ಮದಾಗುತ್ತೆ. ಧನುಸ್ಸು ರಾಶಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಅಷ್ಟಮಾಧಿಪತಿಯಾದಂಥ ದಶಮ ಪ್ರಭಾವ, ದಶಮಾಧಿಪತಿಯಾದಂಥ ಬಾಧಕ ಪ್ರಭಾವ, ಶನಿಯ ದೃಷ್ಟಿ ಅಂತಕ್ಕಂಥದ್ದು ನಿಮ್ಮ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಉದ್ಯೋಗ ಒತ್ತಡಗಳು ಜಾಸ್ತಿ ಆಗ್ತದೆ. ಎಷ್ಟು ಕೆಲಸ ಮಾಡಿದ್ರೂ ಕೂಡ ಕೆಲಸನೇ ಸವಿಯಲ್ಲ, ಎಳ್ಕೊಂಡು ಹೋಗ್ತದೆ. ಅದರಿಂದ ಅತೃಪ್ತಿಯ ಭಾವ ಹೆಚ್ಚಾಗುವಂಥ ಸ್ಥಿತಿ. ಆದರೂ ಕೂಡ ನಿಮಗೆ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಎಲ್ಲೋ ಸಣ್ಣದಾಗಿ ಒಂದು ಉಳಿತಾಯವೋ ಅಥವಾ ಅನಗತ್ಯವಾದಂಥ ಖರ್ಚಾಗುವಂಥದ್ರಿಂದ ಸ್ವಲ್ಪ ಬಚಾವಾಗುವಂಥ ಸ್ಥಿತಿ ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ. ಲಾಭ ಅಂತಕ್ಕಂಥದ್ದು ಯಥಾವತ್ತ ಹಾಗೇ ಇದ್ರೂ ಬರುವಂಥದ್ದು ಎಷ್ಟು ಬರಬೇಕು ಅಷ್ಟೇ ಬಂದ್ರೂ ಕೂಡ ಅನಗತ್ಯ ಖರ್ಚುಗಳು ಅವಾಯ್ಡ್ ಆಗುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಸ್ವಲ್ಪ ಮಾನಸಿಕವಾದಂಥ ಒಂದು ಚಿಂತೆ, ಒಂದು ತೊಳಲಾಟ, ಅಭದ್ರತೆ ಅಂತಕ್ಕಂಥದ್ದು ಮಾತ್ರ ನಿಮಗೆ ಕಾಡಾಟವನ್ನು ಕೊಡುತ್ತೆ. ಬಿಟ್ಟರೆ ದೈಹಿಕವಾಗಿ ಅಷ್ಟ ಗಂಭೀರವಾಗ್ತಕ್ಕಂಥ ಸ್ವರೂಪಗಳು ಯಾವುದೂ ಕೂಡ ಇವತ್ತಿನ ದಿವಸ ನಿಮಗೆ ಇರುವುದಿಲ್ಲ. ಧನುಸ್ಸು ರಾಶಿಗೆ ಸಂಬಂಧಪಟ್ಟಂತೆ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷದ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ರಾಷ್ಟ್ರಾಧಿಪತಿಯ ದೃಷ್ಟಿ, ಧನಾಧಿಪತಿಯಾದಂಥವನ ದೃಷ್ಟಿ, ಹಾಗಾಗಿ ಸ್ವಲ್ಪ ಸೇವಿಂಗ್ಸ್ ಆಗಬೇಕು. ಆರ್ಥಿಕವಾದಂಥ ಸ್ಥಿತಿಯಲ್ಲಿ ಸ್ವಲ್ಪ ತಕ್ಕ ಮಟ್ಟಿಗೆ ತೃಪ್ತಿ ಸಿಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ಕುಟುಂಬದಿಂದ ಸಹಕಾರಗಳು ಸಿಗಬೇಕು, ಮತ್ತು ಪ್ರಯಾಣದಿಂದ ಅನುಕೂಲವಾಗಬೇಕು. ಪಾಲುದಾರಿಕೆ ವ್ಯವಹಾರ ಚೇತರಿಕೆಯನ್ನು ಕಾಣಬೇಕು. ಮದುವೆ ಆಗದಿದ್ದಂಥವರಿಗೆ ಸ್ವಲ್ಪ ಮದುವೆ ಶುಭವಾರ್ತೆ ಅಂತಕ್ಕಂಥ ರೀತಿಯಲ್ಲಿ ಎಲ್ಲೋ ಹೆಣ್ಣಿದೆ, ಎಲ್ಲೋ ಗಂಡಿದೆ ಅನ್ನೋ ರೀತಿಯಾದಂಥ ರೀತಿಯಲ್ಲಿ ಸ್ವಲ್ಪ ಬೂಸ್ಟ್ ಆಗುವಂಥ
ಸಂದರ್ಭಗಳು ನಿರ್ಮಾಣವಾಗ್ತದೆ. ನೋಡೋಣ, ಮಾಡೋಣ ಅಥವಾ ಒಪ್ಪಿದ ಸಂಬಂಧ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಭವಿಷ್ಯದ ಬಗ್ಗೆ ಯಾವುದು ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತೀರಿ. ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕೋದಕ್ಕೋಸ್ಕರ ಸಾಲ ಮಾಡಿ ಆದ್ರೂ ಕೂಡ ಯಾವುದಾದ್ರು ಒಂದು ಹೊಸದಾಗಿ ಪ್ರಾರಂಭ ಮಾಡೋಣ ಅನ್ನೋ ರೀತಿಯಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ನರಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ, ಸ್ವಲ್ಪ ತುಂಬ ಸೆನ್ಸಿಟಿವ್ ಆಗ್ತಕ್ಕಂಥದ್ದು, ಡಿಪ್ರೆಷನ್ ಅಂತಕ್ಕಂಥ ರೀತಿಯಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರು, ಮೆದುಳಿಗೆ ಸಂಬಂಧಪಟ್ಟ ಸಮಸ್ಯೆ, ನರಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಸ್ಕಿನ್ ಸಂಬಂಧಪಟ್ಟ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಒದ್ದಾಟ ಆಗಬಹುದು. ಮಕರ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಕೆಂಪು ವಸ್ತ್ರವನ್ನು ದಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕುಂಭರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಷಷ್ಠಾಧಿಪತಿಯಾದಂಥ ಅಷ್ಟಮ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಒತ್ತಡಗಳಾಗಬೇಕು, ಅಸಮಾಧಾನಗಳಾಗಬೇಕು, ಅತೃಪ್ತಿಗಳಾಗಬೇಕು, ಖರ್ಚುಗಳು ಜಾಸ್ತಿ ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಅದರ ಜೊತೆಯಲ್ಲಿ ಕುಟುಂಬದ ಒಳಗಡೆ ಆಗ್ತಕ್ಕಂಥ ಕೆಲವೊಂದು ಮನಸ್ತಾಪಗಳು ಸ್ವಲ್ಪ ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಬೀರುವಂಥ ಸಂದರ್ಭಗಳು ಬರ್ತದೆ. ಹಾಗಾಗಿ ಜಾಗ್ರತೆ. ಆದರೂ ಕೂಡ ಅಷ್ಟಮಾಧಿಪತಿಯಾದಂಥವನು ಪಂಚಮ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಮಕ್ಕಳಿಂದ ಬರುವಂಥ ಆಪತ್ತಿನಿಂದ ರಕ್ಷಣೆ ಅಥವಾ ಪ್ರೀತಿ ಪಾತ್ರರಿಂದ ನಿಮಗೆ ಆಗುವಂಥ ತೊಂದರೆಗಳಿಂದ ಬಚಾವಾಗುವಂಥ ಲಕ್ಷಣಗಳು, ಎಲ್ಲೋ ಸಣ್ಣದಾಗಿ ಅವಘಡ ಆಗುವಂಥದ್ದು ಸಣ್ಣದಾಗಿ ಬಚಾವಾಗಿ ಯಾವುದೇ ತೊಂದರೆ ಆಗದಂಥ ರೀತಿಯಲ್ಲಿ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳಿರ್ತದೆ. ಸಂಗಾತಿಯ ಸಹಕಾರ ತಕ್ಕ ಮಟ್ಟಿಗೆ ಸಿಗುವಂಥ ಲಕ್ಷಣಗಳೆಲ್ಲವೂ ಕೂಡ ಕಾಣ್ತದೆ, ಅಥವಾ ಸಂಗಾತಿಯ ಕುಟುಂಬದ ಸಹಕಾರ ನಿಮಗೆ ಸಿಗುವಂಥ ಲಕ್ಷಣಗಳಿರ್ತದೆ. ಖರ್ಚುಗಳು ಹೆಚ್ಚಾಗಿ ಬರುವುದರಿಂದ ಹಣಕಾಸಿನ ಉಳಿತಾಯವನ್ನು ಮಾಡೋದಕ್ಕೆ ಅವಕಾಶಗಳೇ ಇರೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಕುಂಭರಾಶಿನವರು ನೋಡುವಂಥ ಸಾಧ್ಯತೆಗಳಿರುತ್ತೆ. ಇವತ್ತಿನ ದಿವಸ ಮನೆಯಲ್ಲಿ ಮೊಸರನ್ನವನ್ನು ನೈವೇದ್ಯ ಮಾಡೋದ್ರಿಂದ ದೋಷದ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಪ್ತಮ ಪಂಚಮಾಧಿಪತಿಯಾದ ಸಪ್ತಮ ಪ್ರಭಾವ, ಹಾಗಾಗಿ ಪ್ರೀತಿ, ಪ್ರೇಮ, ಭಾವನೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಎಲ್ಲೋ ಯಾರನ್ನೂ ಇಷ್ಟಪಟ್ಟಿರ್ತೀರಿ ಅಥವಾ ಇಷ್ಟಪಡಬೇಕು ಅನ್ನೋ ರೀತಿಯಾದಂಥ ಆಸೆ, ಯಾರೋ ವ್ಯಕ್ತಿಯನ್ನು ನೋಡ್ತೀರಿ, ಅವರು ನಿಮಗೆ ಇಷ್ಟ ಆಗ್ತಾರೆ, ಅಥವಾ ಯಾರೋ ವ್ಯಕ್ತಿಯನ್ನು ನೋಡ್ತೀರಿ, ಸ್ವಲ್ಪ ಸ್ನೇಹವನ್ನು ಬೆಳೆಸಬೇಕು ಅನ್ನೋ ರೀತಿಯಾದಂಥ ಆಸಕ್ತಿಗಳು ಮೂಡುವಂಥ ಸಂದರ್ಭಗಳು ಕಂಡುಬರುವಂಥದ್ದುಂಟು. ಆಸ್ತಿ ಮಾಡಬೇಕು, ಅಡವು ಮಾಡಬೇಕು, ವಾಹನ ತೆಗೆದುಕೊಳ್ಬೇಕು, ಭೂಮಿ ತೆಗೆದುಕೊಳ್ಬೇಕು, ಮನೆ ಕಟ್ಟಬೇಕು, ಹಂಬಲಗಳು ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ರಾಶಿನಲ್ಲಿರ್ತಕ್ಕಂಥ ಶನಿಯ ಪ್ರಭಾವ ನೇರವಾಗಿ ಚಂದ್ರನ ಮೇಲೆ ದೃಷ್ಟಿ ಬಿಟ್ಟಿರ್ತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ಭಾವನಾತ್ಮಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಒದ್ದಾಟಗಳಾಗಬಹುದು, ನೋವನ್ನು ತಿನ್ನುವಂಥ ಸ್ಥಿತಿ ಬರಬಹುದು. ಮಕ್ಕಳ ಜೀವನದಲ್ಲಿ ಆಗ್ತಕ್ಕಂಥ ಕೆಲವೊಂದು ಬದಲಾವಣೆಗಳು ನಿಮ್ಮ ಮಾನಸಿಕವಾದಂಥ ಸ್ಥಿತಿಗತಿಗಳ ಮೇಲೆ ಸ್ವಲ್ಪ ಪರಿಣಾಮವನ್ನು ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಬಾಧಕ ಪ್ರಭಾವದ ಬಾಧೆಯನ್ನು ಅನುಭವಿಸಲೇಬೇಕು. ಆರ್ಥಿಕವಾದಂಥ ಸ್ಥಿತಿಯಲ್ಲಿ ಮುಗ್ಗಟ್ಟುಗಳನ್ನು ಎದುರಿಸಲೇಬೇಕು. ಉಳಿತಾಯ ಇಲ್ಲದಂಥ ರೀತಿಯಲ್ಲಿ, ಸೇವಿಂಗ್ಸ್ ಇಲ್ಲದಂಥ ರೀತಿಯಲ್ಲಿ, ಸ್ವಲ್ಪ ಬರುವಂಥ ಲಾಭ ಸರಿಯಾದ ರೀತಿಯಲ್ಲಿ ಬರದಂಥ ರೀತಿಯಲ್ಲಿ ಸ್ವಲ್ಪ ಒದ್ದಾಟಗಳಾಗಬೇಕು. ಅನಾರೋಗ್ಯವೂ ಕೂಡ ನಿಮಗೆ ಬೆನ್ನ ಹಿಂದೆ ಕಾಡಾಟವನ್ನು ಕೊಡಬೇಕು ಅನ್ನೋ ರೀತಿಯಾದಂಥ ನಿರೀಕ್ಷೆ ಇರೋದಿಲ್ಲ. ನಿಮ್ಮ ದೇಹಕ್ಕೆ ಆ ರೀತಿಯಾದಂಥ ಪರಿಣಾಮ ಬೀರುವಂಥ ರೀತಿಯಲ್ಲಿ ಇಲ್ಲ, ಆದರೂ ಕೂಡ ಪರಿಣಾಮ ಬೀರುವಂಥ ಸ್ಥಿತಿನಲ್ಲಿರುತ್ತೆ. ಹಾಗಾಗಿ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಮೀನರಾಶಿಗೆ ಸಂಬಂಧಪಟ್ಟಂತೆ ರುದ್ರ ಪಠಣೆಯನ್ನು ಆಲಿಸ್ತಕ್ಕಂಥದ್ದು, ಬರುವಂಥವ್ರು ಪಠಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ರುದ್ರ ನಮಕ ಚಮಕ ಅಂತ ಬರ್ತದೆ, ನಮಕವನ್ನು ಪಾರಾಯಣವನ್ನು ಮಾಡ್ತಕ್ಕಂಥದ್ದು ಅಥವಾ ಆಲಿಸ್ತಕ್ಕಂಥದ್ದು ಯೂಟ್ಯೂಬಲ್ಲಿ ಹಾಕ್ಕೊಂಡ್ರೆ ನಿಮಗೆ ಸಿಗುತ್ತೆ. ಆಲಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ತನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.